ಫೈನಲಿ KCT ಎಕ್ಸಾಮ್ ಮುಗೀತು. ನೀವು ಚೆನ್ನಾಗಿ ಮಾಡಿದ್ದೀರಾ ಮಾಡಿಲ್ವಾ ಅನ್ನೋದು ಸೆಕೆಂಡ್ರಿ. ಆದರೆ ನೆಕ್ಸ್ಟ್ 4 ಇಯರ್ಸಲ್ಲಿ ನಿಮಗೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅಂತ ಇದ್ದರೆ ಈಗ ಅಂದರೆ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ಇರೋ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಹೇಳಕ್ಕೆ ಬಂದಿದ್ದೀನಿ. ನೀನು ಯಾರು ಗುರು ನಮ್ಗೆ ಹೇಳೋಕ್ಕೆ ಏನು ಮಾಡಬೇಕಂತ ಅಂತ ಕೇಳೋದಾದರೆ, ನನ್ನ ಹೆಸರು ಚಂದನ್ ಅಂತ. ನಾನೇನು IIT IIML ಎಲ್ಲ ಓದಿಲ್ಲ ಆಯಿತಾ. ನಿಮ್ಮಲ್ಲಿ ಎಷ್ಟೊಂದು ಜನದ ಥರ PCMB ಮಾಡಿ KCT ಎಕ್ಸಾಮ್ ಬರೆದು ಮೈಸೂರಿನ SJCE ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿ ಈಗ ಒಂದು ಒಳ್ಳೆ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದೇ ಬೋರಿಂಗ್ ಸ್ಟೋರಿ ಆಯ್ತಲ್ಲ ಅಂತ ಕೇಳ್ಬೋದು. ಸರಿ, ಹೇಳೋಣ. ನನ್ನ 3rd ಇಯರಲ್ಲಿ ಗೂಗಲ್ ಸಮ್ಮರ್ ಆಫ್ ಕೋಡ್ನ ಕ್ರ್ಯಾಕ್ ಮಾಡ್ತೀನಿ ಆ್ಯಂಡ್ ಈಗ ಅದೇ ಆರ್ಗನೈಸೇಷನಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. 50+ ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ಸ್ ಮತ್ತು ರಿಮೋಟ್ ಜಾಬ್ಸ್ನ ಮಾಡ್ತಾ ಒಂದು ಟೆಕ್ ಏಜೆನ್ಸಿನ ಸ್ಕೇಲ್ ಮಾಡಿ ಮಲ್ಟಿಪಲ್ ಸ್ಟಾರ್ಟಪ್ಸ್ನ ಬಿಲ್ಡ್ ಮಾಡಿ ಫೇಲ್ ಕೂಡ ಆಗಿ ಇವಾಗ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಕನ್ನಡಾಸ್ ಬಿಗ್ಗೆಸ್ಟ್ ಫ್ರೀ ಟೆಕ್ ಕಮ್ಯುನಿಟಿನ ಬಿಲ್ಡ್ ಮಾಡಿದ್ದೀನಿ, ಆಲ್ ವೈಲ್ ಸ್ಟಡಿಂಗ್ ಇನ್ ಕಾಲೇಜ್. ಇದ್ರ ಜೊತೆಗೆ ನನಗೆ 33 lakhs ಪೇ ಮಾಡೋವಂಥ ಜಾಬ್ ಆಫರ್ ಕೂಡ ಸಿಕ್ತು. ಈಗ ನನ್ನ ಬಗ್ಗೆ ನಾನೇನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ, ನೀವು ನನ್ನ ಯಾಕೆ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಪಾಯಿಂಟಿಗೆ ಬರೋಣ. ನಿಮ್ಗೇನಾದರೂ ನಾನು ಎಕ್ಸೆಪ್ಷನಲ್ ಆಗಬೇಕು, ನಾನು ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು, ನನ್ನ ಪೇರೆಂಟ್ಸ್ನ ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ ಇದ್ದರೆ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ ಆ್ಯಂಡ್ ನಾನೇನು ಹೇಳ್ತೀನೋ ಅದನ್ನು ಆದಷ್ಟು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ, ಆಯಿತಾ? ಓಕೆ, ಸೊ ನೀವು ಯಾವುದಾದ್ರೂ ಬ್ರಾಂಚಿಗೆ ಜಾಯ್ನ್ ಆಗ್ತಾ ಇರಿ. ಈಗಿನ ಕಾಲದಲ್ಲಿ ಎಲ್ಲ ಮೋಸ್ಟ್ ಜನ ಟಾರ್ಗೆಟ್ ಮಾಡೋದು ಐ ಟಿ ಜಾಬ್ಸ್ಗೆ. ಓಕೆ, ಸೊ IT ಜಾಬ್ಸ್ಗೆ ನೀವು ಟಾರ್ಗೆಟ್ ಮಾಡ್ತಿಲ್ಲ ಅಂದ್ರೂ ಈಗಿನ ಕಾಲದಲ್ಲಿ ಇರೋವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲ ಬಂದಮೇಲಂತೂ ನಿಮಗೂ ಸಹ ಸ್ವಲ್ಪನಾದರೂ ಕಂಪ್ಯೂಟರ್ಸ್ ಬಗ್ಗೆ ನಾಲೆಡ್ಜ್ ಇರಲೇಬೇಕು. ಓಕೆನಾ? ಅದನ್ನು ಹೇಳ್ತಾ ನೆಕ್ಸ್ಟು, ನಿಮಗೆ ಕಾಲೇಜು ಯಾವಾಗ ಸ್ಟಾರ್ಟ್ ಆಗುತ್ತೆ, ಇನ್ನೆಷ್ಟು ದಿನ ಇದೆ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಎವ್ರಿ ಸಿಂಗಲ್ ಡೇ ಇಸ್ ಇಂಪಾರ್ಟೆಂಟ್. ಡೇ ಬೈ ಡೇ ಕೌಂಟ್ ಆಗುತ್ತೆ. ತುಂಬ ಲೈಕ್ ಹೊರಗಡೆ ನೀವು ಹೋದರೆ ತುಂಬ ಕಷ್ಟ ಇದೆ ಇವಾಗ ಜಾಬ್ ತೊಗೊಳ್ಳೋದು, ಆಯಿತಾ? ನೀವೇನಾದರೂ ಟಾಪ್ 10% ಇಲ್ಲ ಅಂದ್ರಂತೂ ನಿಮಗೆ ವ್ಯಾಲ್ಯೂ ತುಂಬ ಕಡಿಮೆ ಆಗುತ್ತೆ, ಅದರಲ್ಲೂ ನೆಕ್ಸ್ಟ್ 4 ಇಯರ್ಸಲ್ಲಿ. ಅದಕ್ಕೆ ಹೇಳ್ತಿದ್ದೀನಿ, ಮೇಕ್ ಯೂಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಡೇ. ಅಟ್ಲೀಸ್ಟ್ 1 hour ಕಲಿತೀರಾ, ಕಲೀರಿ, ಅಟ್ಲೀಸ್ಟ್ ಮಾಡಿ, ಅದನ್ನು ಕನ್ಸಿಸ್ಟೆಂಟ್ ಆಗಿರಿ. ದಿಸ್ ವಿಲ್ ಟೇಕ್ ಯು ಅ ವೆರಿ ಲಾಂಗ್ ವೇ. ಹಿಂಗೆ ಹೇಳ್ತಾ ಇವಾಗ ಆ್ಯಕ್ಚುಲಿ ನಾನೀಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೆಕ್ನಿಕಲಿ ಏನೇನು ಮಾಡಬೇಕಂತ ಹೇಳ್ತೀನಿ, ಅದಾದಮೇಲೆ ಸ್ವಲ್ಪ ಟಿಪ್ಸ್ ಕೂಡ ಕೊಡ್ತೀನಿ, ಆಯಿತಾ? ಸ್ಟಾರ್ಟಿಂಗ್ ವಿತ್ ಕಂಪ್ಯೂಟರ್ ಬೇಸಿಕ್ಸ್. ಓಕೆ, ನೀವು ಯಾವ್ದಾದ್ರು ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀರಿ ಅಥವಾ ಕಂಪ್ಯೂಟರ್ ಸೈನ್ಸ್ಗೆ ಏಮ್ ಮಾಡ್ತಿದ್ರು, ಎಷ್ಟೊಂದು ಜನಕ್ಕೆ ಕಂಪ್ಯೂಟರ್ನ ಹೇಗೆ ಯೂಸ್ ಮಾಡೋದು, ಕಂಪ್ಯೂಟರ್ ಹೆಂಗೆ ವರ್ಕ್ ಆಗುತ್ತೆ ಇದೆಲ್ಲ ಗೊತ್ತಿರಲ್ಲ. ಅದರಿಂದ ಸ್ಟಾರ್ಟ್ ಮಾಡಿ. ನಿಮ್ಗೆ ಗೊತ್ತು ಅಂದರೆ ಸ್ವಲ್ಪ ಮುಂದೆ ಹೋಗ್ಬೋದು, ನೀವು ಸ್ಕಿಪ್ ಮಾಡ್ಬೋದು ವೀಡಿಯೋನ. ಬಟ್ ಗೊತ್ತಿಲ್ಲ ಅಂದರೆ ಕಂಪ್ಯೂಟರ್ನ ಆನ್ ಆ್ಯಂಡ್ ಆಫ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿ. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇರ್ಬೋದು, ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದಿರ್ಬೋದು, ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು, ಅನ್ಇನ್ಸ್ಟಾಲ್ ಮಾಡೋದು, ಇದೆಲ್ಲನೂ ನೀವು ಆದಷ್ಟು ಎಕ್ಸ್ಪ್ಲೋರ್ ಮಾಡಿ. ಸುಮ್ಮನೆ ನೀವೇ ಕೆಡ್ಸಾಕಿ ಏನಾದರೂ ಆದರೆ ಕಂಪ್ಯೂಟರ್ನ ನೀವೇ ಸರಿ ಮಾಡಿ. ಹೀಗೆ ಮಾಡ್ಕೊಂಡು ನಾನು ಕಲ್ತಿದ್ದೆ, ಆಯಿತಾ? ಬಟ್ ಬೇಗ ಕಲ್ತ್ಬಿಟ್ಟೆ. ನಿಮಗೆ ಟೈಮ್ ಇದೆ ಇವಾಗ್ಲೂ, ಏನೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪ್ ಇಲ್ಲ, ಕಂಪ್ಯೂಟರ್ ಇಲ್ಲ ಅಂದರೆ ಆದಷ್ಟು ಟ್ರೈ ಮಾಡಿ ತೊಗೊಳಕ್ಕೆ. ಸದ್ಯಕ್ಕೆ ಬಜೆಟ್ ಇಲ್ಲ ಅಂದರೆ ಆದಷ್ಟು ಸೆಕೆಂಡ್ ಹ್ಯಾಂಡ್ನಾರು ಒಂದು ಒಳ್ಳೆ ಸ್ಟೋರಿಂದ ತೊಗೊಳಕ್ಕೆ ಟ್ರೈ ಮಾಡಿ. ಅದೂ ಆಗಲಿಲ್ವಾ, ಯೂಟ್ಯೂಬ್ಗೆ ಹೋಗಿ ಲಕ್ಷಾಂತರ ವೀಡಿಯೋಸ್ ಇದೆ ಹೇಗೆ ಕಂಪ್ಯೂಟರ್ ಯೂಸ್ ಮಾಡೋದು, ಅದರಲ್ಲಿ ಎಷ್ಟೊಂದು ಆಪರೇಷನ್ಸ್ನ ಹೇಗೆ ಮಾಡೋದು, ಹೇಗೆ ವರ್ಕ್ ಆಗುತ್ತೆ ಕಂಪ್ಯೂಟರು, ಇದೆಲ್ಲನೂ ತಿಳ್ಕೊಳ್ಳಿ. ಇದು ಕಂಪ್ಯೂಟರ್ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟು. ಓಕೆ, ಕಂಪ್ಯೂಟರ್ ಬೇಸಿಕ್ಸ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಕಂಪ್ಯೂಟರ್ನ ನೀವು ಯೂಸೇ ಮಾಡಲಿಲ್ಲ ಅಂದರೆ ಅದನ್ನು ಬಿಲ್ಡ್ ಹೆಂಗೆ ಮಾಡ್ತೀರಾ? ಕರೆಕ್ಟ್ ಅಲ್ವಾ? ಸೊ ಅದನ್ನು ಫಸ್ಟು ತಿಳ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ನೀವು ಮಾಡೋದು? ಕೋಡಿಂಗ್ ಅಂದರೆ ಏನು? ಎಷ್ಟೊಂದು ಜನಕ್ಕೆ ಕೋಡಿಂಗ್ದು ವರ್ಡ್ದು ಮೀನಿಂಗ್ ಸಹ ಗೊತ್ತಿರಲ್ಲ. ತಲೆ ಕೆಡ್ಸ್ಕೊಬೇಡಿ, ತುಂಬ ಜನ ಹಾಗೆ ಇರ್ತಾರೆ. ನನ್ನ ಫ್ರೆಂಡು ಒಬ್ಬ ಹಾಗೆ ಇದ್ದ, ಬಟ್ ಈಗ ಅರೌಂಡ್ 20 lakhs ಪ್ಲೇಸ್ ಆಗಿದ್ದಾನೆ. ನನ್ನ ಫ್ರೆಂಡೇ ಅಂತ ಹೇಳ್ತೀನಿ. ಎಷ್ಟು ಜನ ಇರ್ಬೋದು ಇಂಡಿಯಾದಲ್ಲಿ ಅಥವಾ ವರ್ಲ್ಡಲ್ಲಿ ಅಂತ ನೀವೇ ಥಿಂಕ್ ಮಾಡಿ. ಸೊ ಕೋಡಿಂಗ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ತುಂಬಾ ಈಸಿ ಟಾಪಿಕ್. ನಾನು ಸಹ ವೀಡಿಯೋ ಮಾಡಿದ್ದೀನಿ, ಬಟ್ ಲಕ್ಷಾಂತರ ವೀಡಿಯೋಸ್ ಯೂಟ್ಯೂಬಲ್ಲೂ ಸಹ ಇದೆ. ನೀವು ಸರ್ಚ್ ಮಾಡಿದ್ರೆ ಸಾಕು. ನೀವು ಸರ್ಚ್ ಮಾಡಬೇಕಷ್ಟೇ. ನೀವು ಏನೇ ಇದ್ರೂ ಕಲಿಬೇಕಂದ್ರೆ ಸರ್ಚ್ ಮಾಡಬೇಕಷ್ಟೇ. ಅದಾದಮೇಲೆ ನೀವೇ ಕಲಿತೀರಾ. ನೀವು ಫಸ್ಟ್ ಸ್ಟೆಪ್ಪೇ ತೊಗೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಸರ್ಚ್ ಮಾಡಿ ಕೋಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಅದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ವಲ್ಪ ಅದ್ರ ಜೊತೆ ಎಕ್ಸ್ಪ್ಲೋರ್ ಮಾಡ್ದಾಗ ಏನೋ ತಿಳ್ಕೋತೀರಾ ಕೋಡಿಂಗ್ ಅಂದರೆ ಏನು ಅಂತ. ಅದ್ರ ನೆಕ್ಸ್ಟ್ ಅದರಲ್ಲಿ ಸ್ವಲ್ಪ ಏನು ಇದನ್ನು ಯಾಕೆ ಯೂಸ್ ಮಾಡ್ತಾರೆ, ಇದು ಹೆಂಗೆ ವರ್ಕ್ ಆಗುತ್ತೆ, ಈ ಥರ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ, ಆಯಿತಾ? ಸೆಕೆಂಡ್ ಏನೋ ಕೋಡಿಂಗ್ ಅಂದರೆ ಏನು ಅಂತ ತಿಳ್ಕೊಬೇಕು. ಥರ್ಡು, ಈಗ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇರುತ್ತೆ ನಿಮ್ಮದು, ಫೇಸ್ಬುಕ್ ಅಕೌಂಟ್ಸ್ ಇರ್ಬೋದು, ವಾಟ್ಸ್ಯಾಪ್ ಇರ್ಬೋದು, ಇದನ್ನೆಲ್ಲ ಯಾಕೆ ಯೂಸ್ ಮಾಡ್ತೀರಾ? ಫ್ಯಾಮಿಲಿ ಜೊತೆ ಮಾತಾಡೋಕ್ಕೆ, ಫ್ರೆಂಡ್ಸ್ ಜೊತೆ, ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಇದೆಲ್ಲ ಅಲ್ವಾ? ಸೊ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಇಂಥ ಸರ್ಕಲ್ ಜೊತೆ ಕನೆಕ್ಟ್ ಆಗೋಕ್ಕೆ ಯೂಸ್ ಮಾಡೋವಂಥ ಅಪ್ಲಿಕೇಶನ್ಸ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇದೆಲ್ಲ. ಬಟ್ ಪ್ರೊಫೆಷ್ನಲಿ ಅಂದರೆ ನಿಮ್ಮನ್ನ ಹೈರ್ ಮಾಡ್ಕೊಳ್ಳೋ ರಿಕ್ರೂಟರ್ಸ್ ಜೊತೆ, ಕಂಪನಿ ಫೌಂಡರ್ಸ್ ಜೊತೆ, ವರ್ಕಿಂಗ್ ಪ್ರೊಫೆಷನಲ್ಸ್ ಜೊತೆ ಕನೆಕ್ಟ್ ಆಗೋಕ್ಕೆ ಯಾವ ಪ್ಲ್ಯಾಟ್ಫಾರ್ಮ್ ಇದೆ? ಲಿಂಕ್ಡ್ಇನ್ ಮತ್ತು ಟ್ವಿಟರ್. ಬಟ್ ಈಗ ಅಟ್ಲೀಸ್ಟ್ ನೀವು ಲಿಂಕ್ಡ್ಇನ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಏನು ಅಂತ ಗೊತ್ತಿಲ್ಲ ಅಂದರೆ ಅಗೇನ್ ಯೂಟ್ಯೂಬ್ಗೆ ಹೋಗಿ ಲಿಂಕ್ಡ್ಇನ್ ಅಕೌಂಟ್ ಕ್ರಿಯೇಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಕಂಟೆಂಟ್ ಸಿಗುತ್ತೆ. ಓಕೆ, ನನ್ನದೇ ಅಂತ ಅಲ್ಲ, ನೀವು ಯಾರ್ದಾರು ನೋಡಿ, ಬಟ್ ಇದನ್ನು ಮಾಡಿ.
ಒಂದಲ್ಲ ಒಂದು ದಿನ ನೀವು ನೆನ್ಸ್ಕೋತೀರ ನನ್ನ, ಅದಂತೂ ಫಿಕ್ಸು. ಏನಕ್ಕಂದರೆ ತುಂಬಾ ಇಂಪಾರ್ಟೆಂಟ್. ಇವಾಗಂತೂ ನೀವು ಒಳ್ಳೆ ನೆಟ್ವರ್ಕ್ ಇಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಸೊ ಏನೇನು ಮಾಡಿದ್ವು ಇವಾಗ, ಫಸ್ಟು ಕಂಪ್ಯೂಟರ್ ಬೇಸಿಕ್ಸ್ನ ತಿಳ್ಕೊಂಡ್ವು, ನೆಕ್ಸ್ಟ್ ಕೋಡಿಂಗ್ ಅಂದರೆ ಏನು ಅಂತ ತಿಳ್ಕೊಂಡು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವು. ಇದಾದಮೇಲೆ ಒಂದು ಲಿಂಕ್ಡ್ ಇನ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಲಿಂಕ್ಡ್ ಇನ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕನ್ನ ಫೋಟೋ ಇರಬೇಕು, ನೇಮ್ ಇರಬೇಕು. ಸುಮ್ಮನೆ ಫೋಟೋ ಇಲ್ಲ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಇಲ್ಲ. ಓಕೆ, ಇನ್ನೊಂದು ಸ್ವಲ್ಪ ಜನ ಹೇಳ್ಬೋದು, ನಾನು ಇವಾಗಲೇ ಏನಕ್ಕೆ ಕ್ರಿಯೇಟ್ ಮಾಡಲಿ, ನನ್ನ ಹತ್ರ ಏನೂ ಇಲ್ಲ ಹಾಕೋಕ್ಕೆ, ಏನನ್ನು ಆಡೇ ಇಲ್ಲ ಅಂತ. ತಲೆನೇ ಕೆಡಿಸ್ಕೋಬೇಡಿ. ದಿಸ್ ವರ್ಲ್ಡ್ ಆಲ್ವೇಸ್ ರಿವಾರ್ಡ್ಸ್ ಏನನ್ನ ಹೇಳಿ, ಪರ್ಸಿಸ್ಟೆನ್ಸ್ನ, ಪರ್ಫೆಕ್ಷನ್ನ ಅಲ್ಲ. ಇಂಪರ್ಫೆಕ್ಟ್ ಆ್ಯಕ್ಷನ್ ಆಲ್ವೇಸ್ ಬೀಟ್ಸ್ ಪರ್ಫೆಕ್ಟ್ ಇನ್ ಆ್ಯಕ್ಷನ್. ನೀವು ಆ್ಯಕ್ಷನ್ ತೊಗೊಳ್ಳಿ, ಪರ್ಫೆಕ್ಟ್ ಆಗಿರಲಿ ಇಲ್ಲದೇ ಇರಲಿ. ಆ್ಯಕ್ಷನ್ ತೊಗೊಳ್ಳೋರೆ ಯಾವಾಗಲೂ ಗೆಲ್ಲೋದು ಪರ್ಫೆಕ್ಟ್ ಆಗಿರೋರಲ್ಲ. ಓಕೆನಾ? ಗೊತ್ತಾಯಿತು ಅಂತ ಅಂದ್ಕೊತೀನಿ. ಈಗ 3 ಆಯಿತು. ನೆಕ್ಸ್ಟ್ ಏನು, ಇಷ್ಟೆಲ್ಲ ಮಾಡಾದ್ಮೇಲೆ ನಿಮಗೆ ಸ್ವಲ್ಪ ಕಂಪ್ಯೂಟರ್ಸ್ ಅಂದರೆ ಏನು, ಕೋಡಿಂಗ್ ಅಂದರೆ ಏನು, ನಾನು ಮಾಡ್ಬೋದಾ ಅನ್ನೋ ಒಂದು ಇಂಟ್ರೆಸ್ಟ್ ಬಂದಿರುತ್ತೆ. ಈಗ ಪೈಥನ್ ಅನ್ನೋ ಒಂದು ಲ್ಯಾಂಗ್ವೇಜ್ನ ಕಲೀರಿ. ಸೊ ಕೋಡಿಂಗ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ನಿಮಗೆ ಲ್ಯಾಂಗ್ವೇಜಸ್ ಅಂದರೆ ಏನು ಅಂತ ತಿಳ್ಕೊತೀರಾ. ಸೊ ಬೇಸಿಕಲಿ ನೀವು ಹೆಂಗೆ ಇಂಗ್ಲೀಷಲ್ಲಿ ಅಥವಾ ಹಿಂದಿಲಿ ಅಥವಾ ಕನ್ನಡದಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಿರೋ, ಅದೇ ರೀತಿ ಕಂಪ್ಯೂಟರ್ ಜೊತೆ ಮಾತಾಡೋಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಕೋಡಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ ಅನ್ನೋ ಒಂದು ಅನಾಲಜಿ ಇಟ್ಕೊಂಡ್ರಾ. ಈಗ ಈ ಲ್ಯಾಂಗ್ವೇಜಸ್ಸಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಎಲ್ಲ ಹೆಂಗಿದೆ, ಅದೇ ರೀತಿ ಪೈಥನ್, C++, ಜಾವಾ ಸ್ಕ್ರಿಪ್ಟ್, ಈ ಥರ ಏನೇನೋ ಇದೆ. ಆದರೆ ನಾನು ನಿಮಗೆ ಫಸ್ಟ್ ಕಲಿಬೇಕಾದ್ರೆ ಈಸಿ ಆಗಲಿ ಅಂತ ಪೈಥನ್ನ ರೆಕಮೆಂಡ್ ಮಾಡ್ತೀನಿ. ಪೈಥನ್ ಅನ್ನೋದು ಒಂದು ಲ್ಯಾಂಗ್ವೇಜ್. ಈಗ ಇಂಗ್ಲೀಷ್ ಅನ್ನೋದು ಹೆಂಗೆ ಲ್ಯಾಂಗ್ವೇಜ್, ಅದೇ ರೀತಿ ಪೈಥನ್ ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಪೈಥನ್ನಿಂದ ಸ್ಟಾರ್ಟ್ ಮಾಡಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಪೈಥನ್ ವೀಡಿಯೋಸ್, ಪೈಥನ್ ಟ್ಯುಟೋರಿಯಲ್ಸ್ ಬರುತ್ತೆ. ಬಟ್ ಕನ್ನಡದಲ್ಲಿ ಫ್ರೀಯಾಗಿ ಕಲಿಬೇಕು ಅಂದರೆ ನನ್ನ ಒಂದು ಪೈಥನ್ ಕೋರ್ಸ್ ಇದೆ. ಒನ್ ಆಫ್ ದ ಮೋಸ್ಟ್ ವ್ಯೂಡ್ ಕೋರ್ಸಸ್ ಇನ್ ಕನ್ನಡ, ಆಯಿತಾ? 3.5 ಲಕ್ಷ ಜನ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಕಮೆಂಟ್ಸ್ ಓದಿ, ನೀವು ನೋಡಬೇಕಾ ಬೇಡವಾ ಅಂತ ನಿಮಗೆ ಗೊತ್ತಾಗುತ್ತೆ ಆ ವೀಡಿಯೋಸ್ ಮೇಲೆ. ಆ ವೀಡಿಯೋನ ಐ ಬಟನ್ ಸಹ ಲಿಂಕ್ ಮಾಡಿರ್ತೀನಿ. ಇಲ್ಲ ಅಂದರೆ ನೀವು ಪೈಥನ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ವೀಡಿಯೋ ಬರುತ್ತೆ. ನಿಮಗೆ ಸ್ಕ್ರ್ಯಾಚಿಂದ ಕೋಡಿಂಗ್ ಅಂದರೆ ಏನು ಅಂತಲೂ ಸಹ ಅದ್ರಲ್ಲಿ ಮತ್ತೆ ಹೇಳಿದ್ದೀನಿ. ಹೇಳ್ಕೊಂಡು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನ ಬಿಲ್ಡ್ ಮಾಡಿಸ್ತಾ ಹೋಗ್ತೀನಿ. ಇವಾಗ ಆಲ್ರೆಡಿ ಬೇಸಿಕ್ಸ್ ಕಂಪ್ಲೀಟಾಗಿ ಆಗಿದೆ. ನೆಕ್ಸ್ಟು ನಾನೆಲ್ಲ ನಿಮ್ಮ ಕೀವರ್ಡ್ಸ್ ಹೇಳಿದ್ರೆ ನಿಮ್ಗೆ ಇವಾಗ ಇದಾಗ್ಬಿಡುತ್ತೆ. ಬಟ್ ಫೈನಲಿ ನಿಮ್ಗೆ ಅಡ್ವಾನ್ಸ್ ಲೆವೆಲ್ ತನಕ ಮಾಡ್ತೀನಿ, ಆಯಿತಾ? ಪೈಥನ್ನ ಅದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ ಬಿಫೋರ್ ಗೋಯಿಂಗ್ ಟು ದ ಕಾಲೇಜ್. ಓಕೆನಾ? ಎಷ್ಟೊಂದು ಜನ ಸ್ಟಾರ್ಟ್ ಮಾಡ್ತಾರೆ ಪೈಥನ್ ಕೋರ್ಸ್ನ. ನಂದ್ರಲ್ಲಿ ಎಷ್ಟೊಂದು ಜನ ಸ್ಟಾರ್ಟ್ ಮಾಡಿದ್ದಾರೆ, ಅರ್ಧಂಬರ್ಧಕ್ಕೆ ಬಿಟ್ಬಿಡ್ತಾರೆ. ಯಾಕೆ? ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ. ಕಷ್ಟ ಆದಾಗ ಏನು ಮಾಡಬೇಕು, ನೀವು ಎಫರ್ಟ್ಸ್ ಹಾಕಬೇಕು. ಸೊ ಇದರಲ್ಲಿ ಯಾವುದೋ ರೀಲ್ ನೋಡ್ತಿದ್ದೆ, ಏನಂತ ಗೊತ್ತಾ, ನೀವು 80% ಎಫರ್ಟ್ಸ್ ಹಾಕ್ತೀರಾ ಅಂತ ಅಂದ್ಕೊಳ್ಳಿ ಏನೋ ಮಾಡೋಕ್ಕೆ. ಆವಾಗ ನಿಮಗೆ 80% ರಿಸಲ್ಟ್ ಸಿಗುತ್ತೆ, 80% ಸಿಗುತ್ತೆ. ಅದೇ ನೀವೇನಾದರೂ 100% ಎಫರ್ಟ್ ಹಾಕಿ ಏನಾದರೂ ಮಾಡಿದ್ರೆ 1000% ಸಿಗುತ್ತೆ, 10x ಆಗುತ್ತೆ ನಿಮ್ಮ ಎಫರ್ಟ್ಸು. ಇದನ್ನು ನೀವು ಮಾಡಿದಾಗಲೇ ನಿಮಗೆ ಗೊತ್ತಾಗೋದು. ನನ್ನ ಎಕ್ಸ್ಪೀರಿಯನ್ಸಿಂದನೂ ಹೇಳ್ತಾ ಇದ್ದೀನಿ. ಆದಷ್ಟು 110% ಎಫರ್ಟ್ಸ್ ಹಾಕಿ 110% ಎಫರ್ಟ್ಸ್ ಹಾಕಿ ನಿಜವಾಗ್ಲೂ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಈಗ ಪೈಥನ್ನನ್ನು ನಾವು ಮಾತಾಡ್ತಿದ್ವು. ಸೊ ಪೈಥನ್ ಬೇಸಿಕ್ಸ್ ಅಂದರೆ ಆದಷ್ಟು ನೀವು ಕಾಲೇಜ್ ಜಾಯ್ನ್ ಆಗೋವರೆಗೂ ಮಾಡ್ತೀರಾ, ಕಾಲೇಜ್ ಜಾಯ್ನ್ ಆದಮೇಲೂ ಮಾಡ್ತಿರ್ತೀರಾ. ಬಟ್ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ. ಡೈಲಿ ಸ್ವಲ್ಪ ಟೈಮ್ ಕೊಡಿ, ಟೈಮ್ ವೇಸ್ಟ್ ಮಾಡಬೇಡಿ. ನೆಟ್ಫ್ಲಿಕ್ಸ್ ನೋಡೋ ಟೈಮ್ ಇದಲ್ಲ, ನೆಟ್ಫ್ಲಿಕ್ಸ್ ನೋಡೋ ಟೈಮ್ ಇನ್ನೂ ಮುಂದೆ ಇದೆ. ಓಕೆನಾ? ನೀವು ಹೇಳ್ಬೋದು ಇವಾಗ ಏನು ಬರೋಬ್ಬರಿ ವರ್ಕ್ ಮಾಡ್ಕೊಂಡೆ ನೀವು ಜೀವನನ ಕಳೆದ್ಬಿಡ್ತೀರಾ ಅಂತ. ಬಟ್ ಲೆಟ್ ಮೀ ಟೆಲ್ ಯು, ಐ ಹ್ಯಾವ್ ಡನ್ ದ್ಯಾಟ್. ಆ್ಯಂಡ್ ಇವಾಗ ನನಗಿರೋ ಲೈಫ್ ಸ್ಟೈಲ್ ನೀವೇನಾದ್ರು ನೋಡಿದ್ರೆ ಏನಕ್ಕೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಅದನ್ನೆಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ಬಿಡಿ. ಫೈನಲ್ ಆಗಿ ನೀವು ಪೈಥನ್ ವೀಡಿಯೋಸ್ನ ನೋಡಿ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲ್ತ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟ್ ಟೆಕ್ನಿಕಲಿ ಏನೇನು ಮಾಡಬೇಕಾಗಿತ್ತು ಅದನ್ನು ಕವರ್ ಮಾಡಿದ್ದೀರಾ. ನೆಕ್ಸ್ಟ್, ನೀವು ಇಂಜಿನಿಯರಿಂಗಿಗೆ ಬರ್ತಾ ಇದ್ದರೆ ಇನ್ನೊಬ್ಬಂಗೆ ಕಮ್ಯುನಿಕೇಟ್ ಮಾಡೋ ಸ್ಕಿಲ್ಲು ತುಂಬಾ ಇಂಪಾರ್ಟೆಂಟ್. ನೀವು ಕಲ್ತ್ಬಿಟ್ಟು ನಿಮಗೆ ಕಮ್ಯುನಿಕೇಷನ್ ಇಲ್ಲ, ನಿಮಗೆ ಅಷ್ಟು ಜನದ ಜೊತೆ ಮಾತಾಡೋಕ್ಕೆ ಆಗಲ್ಲ ಅಂತ ಇದ್ದರೆ ನೀವು ಕಲ್ತಿರೋ ಸ್ಕಿಲ್ಸು ಅಷ್ಟೊಂದು ಯೂಸ್ ಆಗಲ್ಲ. ಹೇಳ್ತಾ ಇದ್ದೀನಿ, ನೀವು 100 ಸ್ಕಿಲ್ಸ್ ಇದ್ದು 0 ನೀವು ಬೇರೆಯವ್ರ ಜೊತೆ ಮಾತಾಡೋದು ಝೀರೋ ನೆಟ್ವರ್ಕ್ ಇದ್ದರೆ 100x 0ನೇ ಆಗುತ್ತೆ. ಅದೇ 100 ಅಟ್ಲೀಸ್ಟ್ 1% ಇದ್ದರೆ ಇಲ್ಲಿ 100 ಉಳಿಸ್ಕೋಬೋದು. ಸೊ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಜಾಬ್ ತೊಗೊಳೋಕ್ಕಾಗಲಿ, ನೀವು ಸ್ಟಾರ್ಟಪ್ ಬಿಲ್ಡ್ ಮಾಡೋಕ್ಕಾಗಲಿ, ನಿಮ್ಮದೇ ಫ್ರೀಲ್ಯಾನ್ಸಿಂಗ್ ಏನಾದರೂ ಮಾಡಿ, ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಅಂದಾಗ ಇಂಗ್ಲೀಷ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಂಗ್ಲೀಷ್ ಬಿಟ್ಟರೂ ಕನ್ನಡದಲ್ಲಾದ್ರೂ ನೀವು ಈಗ ನಾನು ಹೇಗೆ ಮಾತಾಡ್ತಿದ್ದೀನಿ ನಿಮ್ಮ ಜೊತೆ, ನಾನು ಸಹ ನಿಮ್ಮ ಥರ ಇದ್ದಾಗ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಆವಾಗ ನೀವು ವೀಡಿಯೋಸ್ ನೋಡ್ಬೋದು ಹೆಂಗೆ ಮಾತಾಡ್ತಿದ್ದೆ ಅಂತ. ಬಟ್ ಹೀಗೆ ಹೆಂಗೆ ಮಾತಾಡ್ತಿದ್ದೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಡಿಫ್ರೆನ್ಸ್ ಬರಬೇಕು ಅಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗಬೇಕು. ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗಬೇಕಂದ್ರೆ ಏನು ಮಾಡಬೇಕು? ಆದಷ್ಟು ಇಂಗ್ಲೀಷ್ ಬುಕ್ಸ್ನ ಓದಿ. ನೆಟ್ಫ್ಲಿಕ್ಸ್ ಸೀರೀಸ್ ನೋಡೋ ಬದಲು ಇಂಗ್ಲೀಷ್ ಬುಕ್ಸ್ ಓದಿ. ಆಯಿತು, ನೀವು ರೊಮ್ಯಾಂಟಿಕ್ ಸ್ಟೋರೀಸ್ ನೋಡ್ತೀರಾ, ಅದಾದರೂ ಓದಿ.
ವಿಡಿಯೋ ನೋಡೋ ಬದಲು ಓದಿ, ಆಯಿತಾ. ಅದನ್ನು ಓದೋದ್ರ ಜೊತೆಗೆ ನೆಕ್ಸ್ಟು ನ್ಯೂಸ್ ಪೇಪರ್ಸ್ನ ಆದಷ್ಟು ಓದೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದೆಲ್ಲ ನಿಮ್ಗೆ ಆಗಲೇ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ನೆಟ್ಫ್ಲಿಕ್ಸಲ್ಲಿ ಆದಷ್ಟು ಇಂಗ್ಲೀಷ್ ಕಂಟೆಂಟ್ ನೋಡೋದು, ಅವ್ರು ಹೆಂಗೆ ಮಾತಾಡ್ತಾರೆ, ಸೂಟ್ಸ್ ಅನ್ನೋ ಒಂದು ಸೀರೀಸ್ ಇದೆ. ಸೊ ಆ ಥರ ಟಾಪ್ ಬಿಸ್ನೆಸ್ ಲೆವೆಲ್ ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೈನಲಿ ಇಷ್ಟೆಲ್ಲನೂ ನೀವು ಮಾಡ್ತಾ ಇರಬೇಕು. ಏನೇನು ಹೇಳಿದ್ದೀನಿ ನಾನು? ಫಸ್ಟು ಕಂಪ್ಯೂಟರ್ ಬೇಸಿಕ್ಸ್, ನೆಕ್ಸ್ಟು ಕೋಡಿಂಗ್ ಅಂದರೆ ಏನು ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ. ನೆಕ್ಸ್ಟ್ ಏನು? ಪೈಥನ್ ವೀಡಿಯೋಸ್ಗೂ ಮೊದಲು ಲಿಂಕ್ಡ್ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀರಾ. ಅದಾದಮೇಲೆ ಪೈಥನ್ ವೀಡಿಯೋಸ್ ನೋಡ್ತೀರಾ. ವೀಡಿಯೋಸ್ ನೋಡಬೇಕಾದ್ರೆ ಆ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಲಿಂಕ್ಡ್ಇನಲ್ಲಿ ಏನು ಮಾಡಬೇಕು ಅಂತ. ಸೊ ಆ ಟಿಪ್ಸು ಸಹ ಯೂಸ್ ಆಗುತ್ತೆ, ಅದನ್ನು ಫಾಲೋ ಮಾಡಿ. ಇದಾದಮೇಲೆ ಫೈನಲ್ ಆಗಿ ಏನು ಹೇಳಿದೆ? ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ, ಇಷ್ಟೆಲ್ಲನೂ ನೀವು ಎವ್ರಿ ಸಿಂಗಲ್ ಡೇ ಅಂಟಿಲ್ ಯುವರ್ ಕಾಲೇಜ್ ಸ್ಟಾರ್ಟ್ಸ್ ಅಲ್ಲ, ಅಂಟಿಲ್ ಯು ಆರ್ ಇನ್ ಒನ್ ಲೆವೆಲ್, ಆ ಲೆವೆಲ್ಗೆ ಬರೋ ತನಕ ನೀವು ಎವ್ರಿ ಸಿಂಗಲ್ ಡೇ ಮಾಡಬೇಕು. ಓಕೆ, ಕಾಲೇಜ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟು, ಸೊ ಇದೆಲ್ಲ ಟೆಕ್ನಿಕಲಿ ನೀವೇನು ಮಾಡಬೇಕಂತ ಹೇಳಿದೆ. ಈಗ ಇನ್ನೊಂದೇನೆಂದರೆ, ನೀವು ನೋಡ್ತಾ ಇರ್ಬೋದು ಕಂಟೆಂಟ್ ಕ್ರಿಯೇಟರ್ಸು ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಅಂತ. ಓಕೆ, ನಿಮ್ಮ ಪೇರೆಂಟ್ಸ್ ಕೈಲಿ ದುಡ್ಡು ಹಾಕ್ಸೋ ಬದಲು ನಿಮ್ಮ ಸ್ಟಡೀಸ್ಗಿರ್ಬೋದು, ನಿಮ್ಮ ಡೇ ಟು ಡೇ ಲೈಫಲ್ಲಿ ತೊಗೊಳಕ್ಕೆ ಏನಾದ್ರು ಇರ್ಬೋದು, ಪಾಕೆಟ್ ಮನಿನ ಅವ್ರ ಹತ್ರ ಕೇಳೋ ಬದಲು ನೀವೇ ಜನ್ರೇಟ್ ಮಾಡ್ಬೋದು. ಜಸ್ಟ್ ಕಂಟೆಂಟ್ನ ಪೋಸ್ಟ್ ಮಾಡಿ. ನೀವೇನು ಕಲಿತೀರಾ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡೋದಾಗಿರಲಿ, ಅಥವಾ ನಿಮ್ಮ ಜರ್ನಿನ ಡಾಕ್ಯುಮೆಂಟ್ ಮಾಡೋದಾಗಿರಲಿ, ಅಥವಾ ನಿಮ್ಮ ಡೈಲಿ ಲಾಗಿಂಗಲ್ಲಿ ನೀವೇನು ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ಕಲಿತೀರಾ ಅದನ್ನು ಹೇಳೋದಾಗಿರಲಿ, ಏನಾದರೂ ಸರಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಅದನ್ನು ಪೋಸ್ಟ್ ಮಾಡಿ. ಅದು ವೈರಲ್ ಆಗುತ್ತಾ ಬಿಡುತ್ತಾ ಅದು ಲಕ್, ಆಲ್ಗಾರಿದಮ್ ಫ್ಯಾಕ್ಟರ್ಸ್, ಅಥವಾ ನೀವೇನು ಕಂಟೆಂಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಒಂದೇ ಒಂದು ವೈರಲ್ ಆದರೆ ನಿಮ್ಮ ಲೈಫು ಹಿಂಗಾಗೋಗುತ್ತೆ. ಓಕೆ, ನೀವು ಮಿಡಿಲ್ ಕ್ಲಾಸಲ್ಲಿದ್ರೂ ತುಂಬ ಅದನ್ನು ನಿಮ್ಮನ್ನ ಟರ್ನ್ ಮಾಡಿಬಿಡುತ್ತೆ. ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ನಿಮ್ಮ ಜರ್ನಿನ ಪೋಸ್ಟ್ ಮಾಡೋದ್ರಿಂದ ವೈರಲ್ ಆಗಲಿಲ್ಲ ಅಂತಲೂ ಅಂದ್ಕೊಳ್ಳಿ, ನಿಮ್ಮ ಲೈಫ್ ಟರ್ನ್ ಆಗಿಲ್ಲ ಅಂತಲೂ ಅಂದ್ಕೊಳ್ಳಿ. ಎಂಡ್ ಆಫ್ ದ ಡೇ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ನನ್ನ ಕಮ್ಯುನಿಕೇಷನ್ ಇವತ್ತು ಹಿಂಗಿದೆ ಅಂದರೆ ಮೈ ಯೂಟ್ಯೂಬ್ ಚಾನಲ್, ಮೈ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆ್ಯಂಡ್ ದ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ಸ್ ಐ ಹ್ಯಾವ್ ಡನ್. ಎಷ್ಟೊಂದು ಕಡೆ ಸ್ಪೀಚ್ ಕೊಟ್ಟಿದ್ದೀನಿ, ಎಷ್ಟೊಂದು ಕಡೆ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದ್ದೀನಿ. ಇದೆಲ್ಲ ಮಾಡಿ ಕಲ್ತಿರೋ ಅಂಥದ್ದು. ಇದರಿಂದ ನಿಮಗೆ ದುಡ್ಡು ಬರಲಿಲ್ಲ ಅಂದ್ರೂ ಇದರಿಂದ ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಆ ಸ್ಕಿಲ್ ನಿಮಗೆ ಮತ್ತೆ ದುಡ್ಡನ್ನ ತರುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನೀವೇನಾದರೂ ಸ್ಟಾರ್ಟ್ ಮಾಡಿದ್ರೆ ನನ್ನ ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಇನ್ಸ್ಟಾಗ್ರಾಮಲ್ಲಿ ನೀವು ಅಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ಸಹ ಆದಷ್ಟು ಸಪೋರ್ಟ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರಿ. ಇನ್ನೊಂದು ಟಿಪ್ ಏನಂದರೆ, ವೆರಿ ಇಂಪಾರ್ಟೆಂಟ್ ಟಿಪ್ ಇದು, ನಿಮ್ಮ ಫ್ರೆಂಡ್ಸ್. ಸೊ ನಾನು ಯಾವಾಗಲೂ ನಂಬೋದು ಏನು ಗೊತ್ತಾ, ನೀವೇನಾದರೂ ಒಬ್ಬರೇ ಹೋದರೆ ತುಂಬ ಫಾಸ್ಟಾಗಿ ಹೋಗ್ಬೋದು. ಅದೇ ತುಂಬ ಜನದ ಜೊತೆ ಹೋದರೆ ತುಂಬ ದೂರ ಹೋಗ್ಬೋದು. ಇದನ್ನು ನೀವು ಒಪ್ಕೊಳ್ಳೇಬೇಕು. ಇವಾಗ ನೀವು ವಾಕಿಂಗ್ ಹೋಗಿರ್ತೀರ ಅಥವಾ ಸೈಕ್ಲಿಂಗ್ ಹೋಗಿರ್ತೀರ, ನೀವು ಒಬ್ಬರೇ ಹೋದರೆ ಬೇಜಾರಾಗ್ಬಿಡುತ್ತೆ, ಬೇಗ ಹೋಗಿ ಬೇಗ ಬಂದುಬಿಡ್ತೀರ. ಅದೇ ತುಂಬ ಜನ, ಒಂದು 3-4 ಜನ ಜೊತೆ ಹೋದರೆ ಹೋಗ್ತಾ ಇರೋದು ಗೊತ್ತೇ ಆಗಲ್ಲ, ತುಂಬ ಡಿಸ್ಟೆನ್ಸ್ನ ಕವರ್ ಮಾಡಿರ್ತೀರ. ಕರೆಕ್ಟಾ? ನೀವು ಒಪ್ಕೊಳ್ಳೇಬೇಕು, ಕರೆಕ್ಟೇ ಇದು. ಓಕೆನಾ? ಇಲ್ಲ ಅಂದರೆ ಐ ಆಮ್ ಸಾರಿ, ಯು ಆರ್ ಎಕ್ಸೆಪ್ಷನಲ್. ಓಕೆ, ಒಪ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಸೇಮ್ ಕಾನ್ಸೆಪ್ಟ್, ಸೇಮ್ ಥಿಯರಿ, ಸೇಮ್ ಇದು ಈ ಟೆಕ್ನಿಕಲ್ ವರ್ಲ್ಡಲ್ಲೂ ಇಂಜಿನಿಯರಿಂಗ್ ಕೆರಿಯರ್ ಬಿಲ್ಡ್ ಮಾಡುವಾಗ್ಲೂ ಸೇಮ್ ಅದೇ ಇರುತ್ತೆ. ಹೇಗೆ ಅಂದರೆ, ನೀವೇನಾದರೂ ಒಬ್ಬರೇ ಕೂತ್ಕೊಂಡು ಕಲಿತ್ರೆ ತುಂಬ ಫಾಸ್ಟಾಗಿ ಕಲಿತೀರಾ, ಬಟ್ ತುಂಬ ದೂರ, ತುಂಬ ಹೈ ಲೆವೆಲ್ಗೆ ಹೋಗೋದು ಕಷ್ಟ ಆಗುತ್ತೆ. ಯಾಕೆ ಅಂತ ಎಕ್ಸ್ಪೀರಿಯನ್ಸಿಂದನೇ ನಿಮಗೆ ಗೊತ್ತಾಗೋದು. ಅದ್ರ ಮೇಲೆ ವೀಡಿಯೋ ಸೆಪ್ರೇಟಾಗಿ ಮಾಡೋಣ. ಬಟ್ ಬೇಸಿಕಲಿ ಆದಷ್ಟು ನಿಮ್ಮ ಫ್ರೆಂಡ್ಸ್ನೂ ಮೋಟಿವೇಟ್ ಮಾಡಿ, ಆದಷ್ಟು ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಇರಿ. ಯಾರು ಕೋಡಿಂಗ್ ಇಷ್ಟ ಇರುತ್ತೆ ಅವ್ರ ಜೊತೆ ಇರಿ, ಯಾರಿಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಷ್ಟ ಇರುತ್ತೆ ಅವ್ರ ಜೊತೆ ಇರಿ. ಅವ್ರ ಜೊತೆ ಮಾತಾಡೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ನ, ಊಟ ಮಾಡೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ನ, ಆ ಥರ ಆಗುತ್ತೆ. ಹಾಗಿರೋ ಒಂದು ಎನ್ವಿರಾನ್ಮೆಂಟಲ್ಲಿ ನಿಮ್ಮ ಗ್ರೋತ್ ಫಾಸ್ಟ್ ಜೊತೆಗೆ ತುಂಬ ಹೈ ಲೆವೆಲ್ ತನಕ ಬೆಳಿಬೋದು. ಓಕೆ, ನನ್ನ ಫ್ರೆಂಡ್ಸ್ದೇ ಎಕ್ಸಾಂಪಲ್ ತೊಗೊಂಡ್ರೆ, ನನ್ನ ಫ್ರೆಂಡ್ಸ್ ಎಲ್ಲರೂ ಒಳ್ಳೆ ಕಂಪನೀಸಲ್ಲಿ ಪ್ಲೇಸ್ ಆಗಿದ್ದಾರೆ. ಯಾರು ಒಬ್ಬನೂ ಅನ್ಪ್ಲೇಸ್ಡ್ ಇಲ್ಲ. ಸೊ ನಿಮ್ಮ ಗ್ರೂಪ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗಲೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಫುಲ್ ನೋಡೋಕ್ಕೆ ಹೇಳಿ. ಅವನು ಮೋಟಿವೇಟ್ ಆಗಲಿ, ಅವನು ಕೋಡಿಂಗ್ನ ಕಲಿಬೇಕಾದ್ರೆ ನೀವು ಒಟ್ಟಿಗೆ ಕಲೀರಿ. ಡೌಟ್ಸ್ ಇದ್ದಾಗ ರಿಸಾಲ್ವ್ ಮಾಡ್ಕೊಳ್ಳಿ, ನೀವೇನಾದರೂ ಒಟ್ಟಿಗೆ ಬಿಲ್ಡ್ ಮಾಡಿ. ಓಕೆ, ರೀಲ್ಸ್ ಎಲ್ಲ ನೋಡ್ತೀರಾ ಇನ್ಸ್ಟಾಗ್ರಾಮಲ್ಲಿ, A and B ಸೇರಿಕೊಂಡು ಗೂಗಲ್ ಬಿಲ್ಡ್ ಮಾಡಿದ್ರು, C and D ಸೇರಿಕೊಂಡು ಫೇಸ್ಬುಕ್ ಬಿಲ್ಡ್ ಮಾಡಿದ್ರು. ನಿಮ್ಮ ಫ್ರೆಂಡ್ಸ್ ಜೊತೆ ಏನು ಮಾಡ್ತಿದ್ದೀರಾ ಅಂತ ಅದು ನೋಡಿಬಿಟ್ಟು ಸ್ವಲ್ಪ ಟೈಮ್ಗೆ ಡೋಪಮಿನ್ ಬರುತ್ತೆ, ಅದಾದಮೇಲೆ ಅದೆಲ್ಲ ಹೋಗಿ ಹಾಕ್ಸ್ಕೊಳ್ತೆ. ಅದ್ರ ಬದಲು ಕನ್ಸಿಸ್ಟೆಂಟಾಗಿ ಎವ್ರಿ ಸಿಂಗಲ್ ಡೇ ಮಾತಾಡಿಕೊಂಡು ಒಟ್ಟಿಗೆ ಏನೋ ಬಿಲ್ಡ್ ಮಾಡಿ. ಲೆಟ್ ಸಿ, ಯಾರಿಗೆ ಗೊತ್ತು, ಇದೇ ಕಮ್ಯುನಿಟಿಯಿಂದ ಇನ್ನೊಂದು ನೆಕ್ಸ್ಟ್ ಬಿಗ್ ಪ್ರಾಡಕ್ಟ್ ಬರ್ಬೋದು. ಓಕೆ, ಸೊ ಹಿಂಗೆ ಹೇಳ್ತಾ ನೆಕ್ಸ್ಟ್ ಟಿಪ್ ಏನಿದು,
ಜೊತೆಗೆ ಕಲೀರಿ, ಬಿ ವಿತ್ ಲೈಕ್ ಮೈಂಡೆಡ್ ಪೀಪಲ್, ನಿಮ್ಮ ಫ್ರೆಂಡ್ಸ್ನು ಸಹ ಮೋಟಿವೇಟ್ ಮಾಡಿ. ದಿಸ್ ವಿಲ್ ಹೆಲ್ಪ್ ಯು ಗೋ ಅ ವೆರಿ ವೆರಿ ಲಾಂಗ್ ವೇ. ಓಕೆ, ಸೊ ಇದು ನೆಕ್ಸ್ಟ್ ಟಿಪ್ ಆಗಿತ್ತು. ಇದೆಲ್ಲನೂ ಹೇಳಿದ್ದೀನಿ, ಇದೆಲ್ಲನೂ ಇವಾಗ ನೀವು ಫಾಲೋ ಮಾಡೋದು ನಿಮ್ಮ ಕೆಲಸ, ಆಯಿತಾ? ನಿಮಗೆ ಫಾಲೋ ನಾನು ಡೈರೆಕ್ಟಾಗಿ ಮಾಡಲ್ಲ ಅಂದರೂ ನೀವು ಆದಷ್ಟು ರಿಸರ್ಚ್ ಮಾಡಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ನಾನು ಹೇಳೋದೇನಾದರೂ ನಿಮಗೆ ಕರೆಕ್ಟ್ ಅನ್ಸಿದ್ರಾರು ಫಾಲೋ ಮಾಡಿ. ಇದ್ರ ಜೊತೆ ಇನ್ನೊಂದು ಟಿಪ್ ಇದೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಸ್ಕ್ರೋಲ್ ಮಾಡಿಕೊಂಡು 2 to 4 to 6 hours ವೇಸ್ಟ್ ಮಾಡೋ ಜನನ ಎಷ್ಟೊಂದು ಜನನ ನೋಡಿದ್ದೀನಿ. ಇದನ್ನು ಆದಷ್ಟು ರೆಡ್ಯೂಸ್ ಮಾಡಿ. ಇಟ್ ವಿಲ್ ಗಿವ್ ಯು ಚೀಪ್ ಡೋಪಮಿನ್. ಆ ಚೀಪ್ ಡೋಪಮಿನ್ ನಿಮಗೆ ಬೇರೆ ಕೆಲಸ ಮಾಡೋಕ್ಕೆ ಟೈಮ್ ಕೊಡಲ್ಲ ಆ್ಯಂಡ್ ಇಂಟ್ರೆಸ್ಟ್ ಬರ್ಸಲ್ಲ. ಅದು ನೀವೇ ನೋಡಿರ್ಬೋದು, ಈಗ ಎರಡು ಗಂಟೆ ಸ್ಕ್ರೋಲ್ ಮಾಡಿರ್ತೀರ, ಮಾಡಾದ್ಮೇಲೆ ಯಾಕಾರು ಇದೀನೋ, ನಾನು ಯಾಕಾರು ಹುಟ್ಟಿದ್ದೀನೋ, ಏನೂ ಮಾಡ್ತಿಲ್ಲ, ಈ ಥರ ಅನಿಸುತ್ತಲ್ವಾ? ಅದಕ್ಕೆ ಅಂತ ಹೇಳ್ತಾ ಇದ್ದೀನಿ, ಈ ಶಾರ್ಟ್ಸು ರೀಲ್ಸ್ಗೆ ಅಡಿಕ್ಟ್ ಆಗೋದನ್ನ ಬಿಟ್ಟು ಟೆಕ್ನಿಕಲ್ ಕಂಟೆಂಟ್, ಇಂಜಿನಿಯರಿಂಗ್ ಕಂಟೆಂಟ್ಗೆ ಅಡಿಕ್ಟ್ ಆಗಿ. ಇನ್ಸ್ಟಾಗ್ರಾಮಲ್ಲೂ ನೀವೇನಾದರೂ ಇಂಜಿನಿಯರಿಂಗ್ ಕಂಟೆಂಟ್ ನೋಡಬೇಕು ಅಂದರೆ ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ನನ್ನ ಅಕೌಂಟೇ ಇದೆ, ಅದನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇದೆಲ್ಲ ನಿಮಗೆ ಟಿಪ್ಸ್ ಕೊಡಬೇಕಾಗಿತ್ತು. ಇವಾಗ ಫಾಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ಸಹ ಸ್ವಲ್ಪ ರಿಸರ್ಚ್ ಮಾಡಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಸೊ ಫೈನಲಿ ಒಂದು ಕನ್ಕ್ಲೂಷನ್ಗೆ ಬನ್ನಿ. ಆದಷ್ಟು ಬೇಗ ಆ್ಯಕ್ಷನ್ ತೊಗೊಳ್ಳಿ, ಬರೀ ರಿಸರ್ಚ್ ಮಾಡ್ಕೊಂಡೇ ಕೂತ್ಕೋಬೇಡಿ, ಸರಿನಾ? ನಾನು ಮೊದಲೇ ಹೇಳ್ದಂಗೆ ಏನು, ಇಂಪರ್ಫೆಕ್ಟ್ ಆ್ಯಕ್ಷನ್ ಆಲ್ವೇಸ್ ಬೀಟ್ಸ್ ಪರ್ಫೆಕ್ಟ್ ಇನ್ ಆ್ಯಕ್ಷನ್. ನೀವು ಪರ್ಫೆಕ್ಟ್ ಆಗಿರಬೇಕು ಅಂತ ಅಲ್ಲ, ನೀವು ಆ್ಯಕ್ಷನ್ ತೊಗೋಬೇಕು. ದೋಸ್ ಆರ್ ದ ಪೀಪಲ್ ಹೂ ಗೆಟ್ ಸಕ್ಸಸ್ಫುಲ್ ಇನ್ ಲೈಫ್. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇವಾಗ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ, ನಿಮಗೆ ಸ್ವಲ್ಪ ಇಂಪ್ಯಾಕ್ಟ್ನ ಆ್ಯಡ್ ಮಾಡಿರುತ್ತೆ, ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿರುತ್ತೆ ಅಂತ ಅನ್ಕೋತೀನಿ. ಇವಾಗ ಲೈಕ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅದು ಮಾಡೋದ್ರ ಮೇಲೆ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೀವು ಸಹ ಯೋಚನೆ ಮಾಡ್ಕೋಬೋದು. ಈಗ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇರಲಿ, ನಿಮಗೆ ಯಾವ ರೀತಿಯ ವಿಡಿಯೋಸ್ ಬೇಕು, ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.